ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಾನು ಎಂ.ಎ. ಬಡೇಮಿಯ ಸ್ಪರ್ಧಾ ಭೂಗೋಳಶಾಸ್ತ್ರದ ಲೇಖಕ ಮತ್ತು ಭೂಗೋಳಶಾಸ್ತ್ರದ ಉಪನ್ಯಾಸಕ. ಸುಮಾರು 25-27 ವರ್ಷಗಳಿಂದ ನಿರಂತರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ವಿಶೇಷವಾಗಿ ಪ್ರಪಂಚದ ಪ್ರಮುಖ ಜಲಸಂಧಿಗಳ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಕೆಲವೊಂದು ವಿಶೇಷವಾದಂಥ ಜಲಸಂಧಿಗಳು, ನ್ಯೂಸ್ನಲ್ಲಿರುವಂಥ ಜಲಸಂಧಿಗಳು ಎಕ್ಸಾಮ್ನಲ್ಲಿ ಕೇಳ್ಕೊಂಡು ಬಂದಾನೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಪ್ರಪಂಚದ ಬಗ್ಗೆ ಸ್ವಲ್ಪ ನೋಡಿ, ಖಂಡಗಳು ಮತ್ತು ಸಾಗರಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡ್ರಿ, ಪ್ರಪಂಚದ ಒಟ್ಟು ವಿಸ್ತೀರ್ಣ 510 ಮಿಲಿಯನ್ ಚದುರ ಕಿಲೋಮೀಟರ್. ಪ್ರಪಂಚದ ಒಟ್ಟು ವಿಸ್ತೀರ್ಣ 510 ಮಿಲಿಯನ್ ಚದುರ ಕಿಲೋಮೀಟರ್. The total geographical area of the earth is about 510 million square kilometer. 510 ಮಿಲಿಯನ್ ಚದುರ ಕಿಲೋಮೀಟರ್ಗಳಲ್ಲಿ ಏನಾಗಿರ್ತದೆ? 71% ನೀರಿದೆ, 29% ಭೂಮಿ ಇದೆ. About 71% of area is covered with water. Remaining 29% of area is covered with land. ಹೌದಾ? ಆ 29% ಏನು ಭೂಮಿ ಇದೆಯಲ್ಲ, ಅದನ್ನು 7 ಖಂಡಗಳಾಗಿ ಇಲ್ಲಿ ಮಾಡಿದ್ದಾರೆ. ಒಂದೊಂದು ಖಂಡಗಳ ಬಗ್ಗೆ ಸ್ವಲ್ಪ ನೋಡಿ. ಏಷ್ಯಾ ಖಂಡ, ದೆಂಡಿಲೆ ಯುರೋಪ್ ಖಂಡ, ದೆಂಡಿಲೆ ಆಫ್ರಿಕಾ ಖಂಡ, ದಕ್ಷಿಣ ಅಮೇರಿಕಾ ಖಂಡ, ಉತ್ತರ ಅಮೇರಿಕಾ ಖಂಡ, ಆಸ್ಟ್ರೇಲಿಯಾ ಖಂಡ, ಇಲ್ಲಿ ದಕ್ಷಿಣದಾಗ ಅಂಟಾರ್ಟಿಕಾ ಖಂಡ ಬರ್ತದೆ. ಪ್ರಪಂಚದ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ, ಎರಡನೇ ದೊಡ್ಡ ಖಂಡ ಆಫ್ರಿಕಾ ಖಂಡ, ಮೂರನೇ ದೊಡ್ಡ ಖಂಡ ಉತ್ತರ ಅಮೇರಿಕಾ ಖಂಡ, ನಾಲ್ಕನೇ ದೊಡ್ಡ ಖಂಡ ದಕ್ಷಿಣ ಅಮೇರಿಕಾ ಖಂಡ, ಐದನೇ ದೊಡ್ಡ ಖಂಡ ಅಂಟಾರ್ಟಿಕಾ ಖಂಡ, ಆರನೇ ದೊಡ್ಡ ಖಂಡ ಯುರೋಪ್ ಖಂಡ, ಅತ್ಯಂತ ಚಿಕ್ಕ ಖಂಡ ಅದು ಆಸ್ಟ್ರೇಲಿಯಾ. 7 ಖಂಡಗಳು ಅದಾವೆ. ಇನ್ನು ಸಾಗರಗಳು, ಪ್ರಪಂಚದಲ್ಲಿ ಒಟ್ಟು 5 ಸಾಗರಗಳು ಕಂಡು ಬರ್ತಾವೆ. ದೇರ್ ಆರ್ 7 ಕಾಂಟಿನೆಂಟ್ಸ್: ಏಷ್ಯಾ, ಆಫ್ರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಅಂಟಾರ್ಟಿಕಾ, ಯುರೋಪ್ and ಆಸ್ಟ್ರೇಲಿಯಾ. The remaining 71% of area is covered with water. That water body is divided into 5 oceans. 5 ಸಾಗರಗಳಾಗಿ ಮಾಡಿದ್ದಾರೆ. ಒಂದು ಪೆಸಿಫಿಕ್ ಸಾಗರ, ಎರಡನೇದ್ದು ಅಟ್ಲಾಂಟಿಕ್ ಸಾಗರ, ಮೂರನೇದ್ದು ಹಿಂದೂ ಮಹಾಸಾಗರ, ನಾಲ್ಕನೇದ್ದು ದಕ್ಷಿಣ ಸಾಗರ, ಇಲ್ಲೇ ಬರ್ತದೆ ಅಂಟಾರ್ಟಿಕಾ ಹತ್ರ ಬರ್ತದೆ ದಕ್ಷಿಣ ಸಾಗರ, ಐದನೇದ್ದು ಆರ್ಕ್ಟಿಕ್ ಸಾಗರ. 7 ಖಂಡಗಳು, 5 ಸಾಗರಗಳು. ಮುಂದೆ ಇವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತು ನಾವು ಜಲಸಂಧಿಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಮೇಜರ್ ಸ್ಟ್ರೇಟ್ಸ್ ಆಫ್ ದಿ ವರ್ಲ್ಡ್. ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟ್ರೇಟ್? ಜಲಸಂಧಿ ಅಂದ್ರೆ ಏನು? ನೋಡ್ರಿ, ಇದು ಲ್ಯಾಂಡ್, ಭೂಮಿ. ಹೌದಾ? ಇದೇನಿದೆಯಲ್ಲ, ಇದು ಭೂಭಾಗ, ಇದು ನಾವು ಭೂಮಿ ಅಂತೇವಿ, ಇದು ನೀರಿದೆ. ಜಲಸಂಧಿ ಅಂತಂದ್ರೆ ಎರಡು ವಿಸ್ತಾರವಾದ ಜಲರಾಶಿಗಳನ್ನು ಸಂಪರ್ಕಿಸುವ ಕಿರಿ ನೀರಿನ ಜಲಧಾರೆಗೆ ಜಲಸಂಧಿ. ಹೌದಾ? ಎರಡು ವಿಶಾಲವಾದಂತಹ ಜಲರಾಶಿಗಳನ್ನು ಸಂಪರ್ಕಿಸುವ ಕಿರಿ ನೀರಿನ ಜಲಧಾರೆಗೆ ಜಲಸಂಧಿ. ಸ್ಟ್ರೇಟ್ ಮೀನ್ಸ್ is a narrow passage of water. It is a narrow passage of water joining two large water bodies. Strait is a narrow passage of water is joining to the large water bodies. ಜಲಸಂಧಿಗಳು ಏನು ಮಾಡ್ತಾವ್ರಿ? ಜಲರಾಶಿಗಳನ್ನು ಜೋಡಿಸ್ತಾವ. ಹೌದಾ? ಜಲಸಂಧಿಗಳು ಜಲರಾಶಿಗಳನ್ನು ಜೋಡಿಸ್ತಾವ. ಹೌದಾ? ದೇ ಆರ್ ಕನೆಕ್ಟಿಂಗ್ ವಾಟರ್ ಬಾಡೀಸ್. ಭೂಭಾಗಗಳನ್ನು ಬೇರ್ಪಡಿಸ್ತವೆ. ಹೌದಾ? ಇವೆಲ್ಲದವಲ್ಲ ಭೂಮಿ. ಜಲಸಂಧಿಗಳು ಭೂಭಾಗಗಳನ್ನು ಬೇರ್ಪಡಿಸ್ತವೆ, ಜಲಭಾಗಗಳನ್ನು ಜೋಡಿಸ್ತವೆ. Straits are joining the water bodies
ಆ್ಯಂಡ್ ಸ್ಟ್ರೇಟ್ ಆರ್ ಸಪ್ರೇಟಿಂಗ್ ಲ್ಯಾಂಡ್ ಮ್ಯಾಸಸ್. ಹೌದಾ? ಅರ್ಥ ಆಗಿರಬೇಕಲ್ಲ? ಎಸ್, ಐ ಹೋಪ್ ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಸ್ಟ್ರೇಟ್, ದ ಮೀನಿಂಗ್ ಆಫ್ ಸ್ಟ್ರೇಟ್. ಈಗ ನಾವು ಒಂದೊಂದು ಜಲಸಂಧಿಗಳು ನೋಡ್ಕೊಂತ ಹೋಗೋಣ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಫಸ್ಟ್ ಜಲಸಂಧಿ ಭಾಳ ಎಕ್ಸಾಮ್ದಾಗ ಕೇಳ್ಯಾನ, ಮ್ಯಾಕ್ಸಿಮಮ್ ಸೀಟ್ ಒಳಗೆ ಕೇಳಿದಂಥ ಜಲಸಂಧಿ. ಓಕೆ, ಅದು ಇಲ್ಲಿ ನಿಮಗೆ ಕಾಣಿಸ್ತಾ, ಇಲ್ಲಿ ಕಾಣಿಸ್ತದೆ. ಹೌದಾ? ಪಾಕ್ ಜಲಸಂಧಿ, ಪಾಕ್ ಸ್ಟ್ರೇಟ್ ಇದೆ ನೋಡಿ, ಪಾಕ್ ಸ್ಟ್ರೇಟ್, ಪಾಕ್ ಜಲಸಂಧಿ ಹೈಯೆಸ್ಟ್ ಸೀಟ್ ಒಳಗೆ ಬಂದಿರ್ತದೆ. ಇದಕ್ಕೆ PALK ಅಂತಾರೆ, ಪಾಕ್. ಪಾಕ್, ಪಾಲ್ಕ್ ಜಲಸಂಧಿನೂ ಅಂತಾರೆ, ಪಾಕ್ ಜಲಸಂಧಿನೂ ಅಂತಾರೆ. ಹಾಗಾದರೆ ಇದು ಎರಡು ದೇಶಗಳನ್ನು ಬೇರ್ಪಡಿಸ್ತದೆ, ಭಾರತ ಮತ್ತು ಶ್ರೀಲಂಕಾ. ಹೌದಾ? ಭಾರತ ಮತ್ತು ಶ್ರೀಲಂಕಾಗಳನ್ನು ಬೇರ್ಪಡಿಸುವ ಜಲಸಂಧಿ ಪಾಕ್ ಜಲಸಂಧಿ. ಇದು ನಿಮಗೆ ಗೊತ್ತಿರಲಿ. ಹೌದಾ? ಇಲ್ಲೇ ಗಲ್ಫ್ ಆಫ್ ಮನ್ನಾರ್ ಬರ್ತದೆ, ಮನ್ನಾರ್ ಖಾರಿ ಮತ್ತು ಇಲ್ಲೇ ಯಾವುದು ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿಗಳನ್ನು ಜೋಡಿಸ್ತದೆ. ಮನ್ನಾರ್ ಖಾರಿ ಮತ್ತು ಬಂಗಾಳ ಕೊಲ್ಲಿಗಳನ್ನು ಜೋಡಿಸ್ತದೆ ಮತ್ತು ಭಾರತ ಮತ್ತು ಶ್ರೀಲಂಕಾಗಳಿಗೆ ಬೇರ್ಪಡಿಸ್ತದೆ. ನಾನು ನಿಮಗೆ ಮುಂಚೆ ಹೇಳೇನಿ. ಹೌದಾ? ಮುಂಚೆ ಹೇಳೇನಿ ನಾನು ನಿಮಗೆ. ಜಲರಾಶಿಗಳನ್ನು ಜೋಡಿಸ್ತವೆ, ಭೂಭಾಗಗಳನ್ನು ಬೇರ್ಪಡಿಸ್ತವೆ. ಇದು ಹೈಯೆಸ್ಟ್ ಸೀಟ್ ಒಳಗೆ ಬಂದಂಥ ಕ್ವಶನ್. ಇದು ಒಂದು ಈಸಿ ಕ್ವಶನ್ ಆಗಿರ್ತದೆ, ನಿಮಗೆ ಗೊತ್ತಿರಲಿ. ಓಕೆ, ಎಸ್. ಇನ್ನು ನೆಕ್ಸ್ಟ್ ಕ್ವಶನ್ ಅಂದರೆ ಜಲಸಂಧಿ. ಮುಂದಿನ ಜಲಸಂಧಿ ಯಾವುದಂತಂದರೆ ಜಿಬ್ರಾಲ್ಟರ್ ಸ್ಟ್ರೇಟ್, ಜಿಬ್ರಾಲ್ಟರ್. ಹೌದಾ? ಇದ್ರಾಗ 2 ಕ್ವಶನ್ ಅದಾವೆ, 2 ಆನ್ಸರ್ ಅದಾವೆ. ಹಾಗಾದ್ರೆ ಜಿಬ್ರಾಲ್ಟರ್ ಯಾವ ಖಂಡಗಳಿಗೆ ಬೇರ್ಪಡಿಸ್ತದೆ? ಯುರೋಪ್ ಖಂಡ ಮತ್ತು ಆಫ್ರಿಕಾ ಖಂಡಗಳಿಗೆ ಬೇರ್ಪಡಿಸ್ತದೆ. ಜಿಬ್ರಾಲ್ಟರ್ ಸ್ಟ್ರೇಟ್ಸ್ separates Europe continent from African continent. Europe and Africa continents are separated by the Gibraltar Strait or Strait of Gibraltar. ಇನ್ನು ಇದು 2 ಜಲರಾಶಿಗಳಿಗೆ ಜೋಡಿಸ್ತದೆ. ಹೌದಾ? ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರಕ್ಕೆ ಜೋಡಿಸ್ತದೆ. ಹೌದಾ? ಇಲ್ಲಿ ಅಟ್ಲಾಂಟಿಕ್ ಸಾಗರ ಬರ್ತದೆ, ಇಲ್ಲೇ ಮೆಡಿಟರೇನಿಯನ್ ಸಮುದ್ರ. ಇದು 2 ಜಲರಾಶಿಗಳಿಗೆ ಜೋಡಿಸ್ತದೆ. ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳಿಗೆ ಜೋಡಿಸ್ತದೆ. ದಟ್ ಜಿಬ್ರಾಲ್ಟರ್ ಸ್ಟ್ರೇಟ್ಸ್ ಜಾಯಿನಿಂಗ್ 2 ವಾಟರ್ ಬಾಡೀಸ್, ಅಟ್ಲಾಂಟಿಕ್ ಓಸಿಯನ್ ಟು ಮೆಡಿಟರೇನಿಯನ್ ಸಿ, ಅಟ್ಲಾಂಟಿಕ್ ಓಸಿಯನ್ ಟು ಮೆಡಿಟರೇನಿಯನ್ ಸಿ. ಇದು ನಿಮಗೆ ಗೊತ್ತಿರಲಿ. ಓಕೆ, ಎಸ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಜಲಸಂಧಿ ಅದ ಡೆನ್ಮಾರ್ಕ್ ಜಲಸಂಧಿ. ಡೆನ್ಮಾರ್ಕ್ ಜಲಸಂಧಿ ಇಲ್ಲಿ ಬರ್ತದೆ. ಹೌದಾ? ಇದು ಡೆನ್ಮಾರ್ಕ್ ಜಲಸಂಧಿ. ಈ ಡೆನ್ಮಾರ್ಕ್ ಜಲಸಂಧಿ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ದ್ವೀಪಗಳಿಗೆ ಬೇರ್ಪಡಿಸ್ತದೆ. ಹೌದಾ? ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ದ್ವೀಪಗಳಿಗೆ ಬೇರ್ಪಡಿಸ್ತದೆ. ಇಲ್ಲೇನಿದೆ ಅಲ್ಲ, ಇದು ಡೆನ್ಮಾರ್ಕ್ ಜಲಸಂಧಿ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ದ್ವೀಪಗಳಿಗೆ ಬೇರ್ಪಡಿಸ್ತದೆ. ಮತ್ತು ಇದಕ್ಕೆ ಯಾವ ಸಾಗರಗಳಿಗೆ ಜೋಡಿಸ್ತದೆ? ಸಮುದ್ರಗಳಿಗೆ. ಇಲ್ಲಿ ಗ್ರೀನ್ಲ್ಯಾಂಡ್ ಸಮುದ್ರ ಬರ್ತದೆ, ಐರ್ಮಿಂಗರ್ ಸಮುದ್ರ ಬರ್ತದೆ, ಇವಕ್ಕೆ ಜೋಡಿಸ್ತದೆ. ಹೌದಾ? ಗ್ರೀನ್ಲ್ಯಾಂಡ್ ಮತ್ತು ಐರ್ಮಿಂಗರ್ ಸಮುದ್ರಗಳಿಗೆ ಜೋಡಿಸ್ತದೆ. ಅದು ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ಗಳಿಗೆ ಬೇರ್ಪಡಿಸ್ತದೆ. ನೆನಪಿಟ್ಕೊಳ್ಳಿ. ಭೂಭಾಗಗಳು ಬಂದರೆ ಅವಕ್ಕೆ ಬೇರ್ಪಡಿಸ್ತದೆ, ಜಲಭಾಗಗಳು ಬಂದರೆ, ಸಮುದ್ರಗಳು ಬಂದರೆ ಅವಕ್ಕೆ ಜೋಡಿಸ್ತದೆ. ಎಸ್. ಇನ್ನು ಮುಂದಿನ ಜಲಸಂಧಿ, ನೆಕ್ಸ್ಟ್ ಜಲಸಂಧಿ ಫ್ಲೋರಿಡಾ ಜಲಸಂಧಿ. ಫ್ಲೋರಿಡಾ ಎಸ್. ನೋಡಿ, ಫ್ಲೋರಿಡಾ ಜಲಸಂಧಿ. ಫ್ಲೋರಿಡಾ ಜಲಸಂಧಿ ಏನಿದೆಯಲ್ಲ,
ಇದು ಅಮೆರಿಕ ಮತ್ತು ಕ್ಯೂಬಾ ದ್ವೀಪಗಳಿಗೆ ಬೇರ್ಪಡಿಸ್ತದೆ. ಅಮೆರಿಕ ದೇಶ ಮತ್ತು ಕ್ಯೂಬಾ ದೇಶ, ಓಕೆ, ಕ್ಯೂಬಾ ದೇಶ ಮತ್ತು ಅಮೆರಿಕ ದೇಶಗಳಿಗೆ ಏನಿದೆಯಲ್ಲ ಈ ಫ್ಲೋರಿಡಾ ಜಲಸಂಧಿ ವಿಶೇಷವಾಗಿ ಸಪ್ರೇಟ್ ಮಾಡ್ತದೆ. ಇದು ನಿಮಗೆ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಜಲಸಂಧಿ ಡ್ರೇಕ್ ಪ್ಯಾಸೇಜ್. ಇದನ್ನು UPSC ಎಕ್ಸಾಮ್ದಾಗ ಕೇಳ್ಯಾನ. UPSC ಎಕ್ಸಾಮ್ದಾಗ ಅದ ಇಲ್ಲಿ ಬರ್ತದೆ ಡ್ರೇಕ್ ಪ್ಯಾಸೇಜ್. ಡ್ರೇಕ್ ಪ್ಯಾಸೇಜ್ ಅನ್ನುವಂತಹ ಜಲಸಂಧಿ ಇಲ್ಲಿ ಬರ್ತದೆ ನೋಡಿ. ಅದು ಡ್ರೇಕ್ ಪ್ಯಾಸೇಜ್. ಈ ಡ್ರೇಕ್ ಪ್ಯಾಸೇಜ್ ಜಲಸಂಧಿ ಯಾವ ಭೂಪ್ರದೇಶಗಳಿಗೆ ಜೋಡಿಸ್ತದಪ್ಪ ಅಂತಂದರೆ, ಹೌದಾ, ಇದು ದಕ್ಷಿಣ ಅಮೇರಿಕಾ ಖಂಡ, ದಕ್ಷಿಣ ಅಮೇರಿಕಾ ಖಂಡ, ಇದು ಅಂಟಾರ್ಟಿಕಾ ಖಂಡ. ದಕ್ಷಿಣ ಅಮೇರಿಕಾ ಖಂಡ ಮತ್ತು ಅಂಟಾರ್ಟಿಕಾ ಖಂಡಗಳಿಗೆ ಬೇರ್ಪಡಿಸ್ತದೆ. ಮತ್ತೆ ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರಗಳಿಗೆ ಜೋಡಿಸ್ತದೆ. ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರಗಳಿಗೆ ಜೋಡಿಸ್ತದೆ. ಇದು ನಿಮಗೆ ಗೊತ್ತಿರಲಿ. ಹೌದಾ, ದಕ್ಷಿಣ ಅಮೇರಿಕಾ ಖಂಡ ಮತ್ತು ಅಂಟಾರ್ಟಿಕಾ ಖಂಡಗಳಿಗೆ ಬೇರ್ಪಡಿಸ್ತದೆ. ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರಗಳಿಗೆ ಜೋಡಿಸ್ತದೆ. ಡ್ರೇಕ್ ಪ್ಯಾಸೇಜ್. ಇದನ್ನು UPSC ಎಕ್ಸಾಮ್ದಾಗ ಕೇಳಿದ್ದಾನೆ. ಇಂಪಾರ್ಟೆಂಟ್ ಆಗಿರ್ತದೆ, ನಿಮಗೆ ಇದು ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಜಲಸಂಧಿ, ಇದು ಸಹ UPSC ಎಕ್ಸಾಮ್ದಾಗ ಬಂದಂಥ ಜಲಸಂಧಿ. ಬಾಬ್ ಎಲ್ ಮಂದೇಬ್. ಹೌದಾ, ಬಾಬ್ ಎಲ್ ಮಂದೇಬ್ ಜಲಸಂಧಿ ಏನು ಮಾಡ್ತದೆ ಇಲ್ಲಿ ನೋಡ್ರಿ. ಇಲ್ಲಿ ಕೆಂಪು ಸಮುದ್ರ ಮತ್ತು ಅಡೇನ್ ಖಾರಿಗೆ ಜೋಡಿಸ್ತದೆ. ಬಾಬ್ ಎಲ್ ಮಂದೇಬ್ ಜಾಯ್ನಿಂಗ್ ಟು ರೆಡ್ ಸಿ ಆ್ಯಂಡ್ ಗಲ್ಫ್ ಆಫ್ ಅಡೇನ್. ಕೆಂಪು ಸಮುದ್ರ ಮತ್ತು ಅಡೇನ್ ಖಾರಿಗೆ ಇದು ಜೋಡಿಸ್ತದೆ. ಅದ ಮತ್ತಿಲ್ಲಿ ದೇಶಗಳು ಬಂದರೆ ಬಹಳ ಅದಾವ್ರಿ. ಸೌದಿ ಅರೇಬಿಯಾ ಮತ್ತು ಸುಡಾನಕ್ಕೆ ಬೇರ್ಪಡಿಸ್ತದೆ. ಸೌದಿ ಅರೇಬಿಯಾ ಮತ್ತು ಇಥಿಯೋಪಿಯಾಕ್ಕೆ ಬೇರ್ಪಡಿಸ್ತದೆ. ಅದ ಹಿಂಗೆ ದೇಶಗಳು ಬರ್ತಾವೆ, ಬಟ್ ಅವು ಇಂಪಾರ್ಟೆಂಟ್ ಅಲ್ಲ. ಇಲ್ಲೇ ಜಲರಾಶಿಗಳು ಇಂಪಾರ್ಟೆಂಟ್. ಬಾಬ್ ಎಲ್ ಮಂದೇಬ್ ಕೆಂಪು ಸಮುದ್ರ ಮತ್ತು ಅಡೇನ್ ಖಾರಿಗೆ ಇದು ಜೋಡಿಸ್ತದೆ. ಇದು UPSC ಒಳಗೆ ಬಂದಂಥ ಕ್ವಶನ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಜಲಸಂಧಿ ಬಹಳ ನ್ಯೂಸ್ದೊಳಗಿದ್ದಂಥ ಜಲಸಂಧಿ, ಮ್ಯಾಕ್ಸಿಮಮ್ ನ್ಯೂಸ್ದಾಗಿತ್ತು ನೋಡ್ರಿ. ಯಾವುದು? ಹಾರ್ಮುಜ್ ಜಲಸಂಧಿ. ಹಾರ್ಮುಜ್, ಹೌದಾ, ಹಾರ್ಮುಜ್ ಸ್ಟ್ರೇಟ್. ಹಾರ್ಮುಜ್ ಸ್ಟ್ರೇಟ್, ಹೌದು, ಇಲ್ಲಿದೆ ನೋಡಿ ಹಾರ್ಮುಜ್ ಸ್ಟ್ರೇಟ್. ಇದು ಯಾವ ಯಾವ ಜಲರಾಶಿಗೆ ಬೇರ್ಪಡಿಸ್ತದೆ? ಪರ್ಷಿಯನ್ ಖಾರಿ, ಹೌದಾ, ಪರ್ಷಿಯನ್ ಖಾರಿ ಮತ್ತು ಒಮಾನ್ ಖಾರಿಗಳಿಗೆ ಜೋಡಿಸ್ತದೆ. ಹಾರ್ಮುಜ್ ಜಲಸಂಧಿ ಏನಿದೆಯಲ್ಲ, ಪರ್ಷಿಯನ್ ಖಾರಿ ಮತ್ತು ಒಮಾನ್ ಖಾರಿಗಳಿಗೆ ಇದು ಜೋಡಿಸ್ತದೆ. ಇಲ್ಲ ಮೇಲೆ ಇರಾನ್ ದೇಶಕ್ಕೆ ಸಂಬಂಧಪಟ್ಟಿರ್ತದೆ. ಮ್ಯಾಕ್ಸಿಮಮ್ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುವುದು ಇದ ಜಲಸಂಧಿಯ ಮೂಲಕ. ಸುಮಾರು 30 ಕಿಲೋಮೀಟರ್ ಅಗಲೈತೆ ನೋಡಿ. ಇದರ ಅಗಲ ಎಷ್ಟಿದೆಯಪ್ಪ ಅಂದರೆ 30 ಕಿಲೋಮೀಟರ್ ವಿಸ್ತಾರವಾಗಿರ್ತದೆ. ಅದೇ ದಿನಾಲು ನೂರಾರು ಹಡಗುಗಳು ಇದನ್ನು ಕ್ರಾಸ್ ಮಾಡಿ ಹೋಗ್ತವೆ. ಈಗ ಬಹಳ ನ್ಯೂಸ್ದಾಗಿದೆ, ಏನು ವಾರ್ ಇದೆಯಲ್ಲ, ಅಮೇರಿಕಾ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಏನು ವಾರ್ ನಡೀತಾ ಇದೆ. ಇರಾನ್ ದೇಶ ಇದನ್ನು ಸುಮಾರು ಸಲ ಇದನ್ನು ಇಲ್ಲೇ ಸಾರಿಗೆ ಇದನ್ನು ಬಂದ್ ಮಾಡಿತ್ತು. ಓಕೆ, ಸುಮಾರು ಇಲ್ಲೇ ಏನಾಗಿರ್ತಾವೆ, ಇಲ್ಲೇ ವಾರ ಆಗಿದ್ದರಿಂದ ಸುಮಾರು ಇದ್ರ ಬಗ್ಗೆ ಇಲ್ಲೇ ಪ್ರಯಾಣಿಸುವಂಥ ಹಡಗುಗಳಿಗೆ ಬಹಳ ತೊಂದರೆ ಆಗಿರ್ತದೆ. ಇರಾನ್ ಅಧೀನದೊಳಗೆ ಈ ಜಲಸಂಧಿ ಬರ್ತದೆ. ಇದು ಎಕ್ಸಾಮ್ದಾಗ ಕೇಳುವಂಥ ಜಲಸಂಧಿ ಆಗಿರ್ತದೆ, ನಿಮಗೆ ಗೊತ್ತಿರಲಿ. ಓಕೆ, ಎಸ್. ಇನ್ನು ಮುಂದಿನ ಜಲಸಂಧಿ ಯಾವುದಪ್ಪ ಅಂತಂದರೆ ಬೇರಿಂಗ್ ಜಲಸಂಧಿ. ಅದು ಬೇರಿಂಗ್ ಇಲ್ಲಿ ಬರ್ದಿದೆ ನೋಡಿ. ಬೇರಿಂಗ್ ಭಾಳ ಇಂಪಾರ್ಟೆಂಟ್, ಇದು ಭಾಳ ಇಂಪಾರ್ಟೆಂಟ್. KS ಎಕ್ಸಾಮ್ದಾಗೂ ಬಂದಿರ್ತದೆ, UPSC ಒಳಗೂ ಬಂದಿರ್ತದೆ. ಆದರೆ ಬೇರೆ ಬೇರೆ ರೀತಿಯ ಪ್ರಶ್ನೆ ಕೇಳೋಣ. ಬೇರಿಂಗ್ ಜಲಸಂಧಿ 2 ಜಲರಾಶಿಗಳಿಗೆ ಜೋಡಿಸ್ತಾರೆ. ಇಲ್ಲಿ ಆರ್ಕ್ಟಿಕ್ ಸಾಗರ ಬರ್ತದೆ. ಆರ್ಕ್ಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರ. ಆರ್ಕ್ಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರಗಳಿಗೆ ಜೋಡಿಸ್ತದೆ. ಆರ್ಕ್ಟಿಕ್ ಓಷಿಯನ್ ಆ್ಯಂಡ್ ಪೆಸಿಫಿಕ್ ಓಷಿಯನ್ಗೆ ಜೋಡಿಸ್ತದೆ. ನಿಮಗೆ ಗೊತ್ತಿರಲಿ, ಇಟ್ ಈಸ್ ಜಾಯಿನಿಂಗ್ ಟು ಲಾರ್ಜ್ ವಾಟರ್ ಬಾಡೀಸ್. ಆರ್ಕ್ಟಿಕ್ ಓಷಿಯನ್ ಇನ್ ನಾರ್ತ್, ಪೆಸಿಫಿಕ್ ಓಷಿಯನ್ ಇನ್ ಸೌತ್. ಇಟ್ ಈಸ್ ಜಾಯಿನಿಂಗ್ ಟು ಆರ್ಕ್ಟಿಕ್ ಆ್ಯಂಡ್ ಪೆಸಿಫಿಕ್ ಓಷಿಯನ್ಸ್. ಆಮೇಲೆ ಮತ್ತೊಂದು ಕ್ವಶನ್, 2 ಖಂಡಗಳಿಗೆ ಇದು ಬೇರ್ಪಡಿಸ್ತದೆ. ದಿಸ್ ಈಸ್ ನಾರ್ತ್ ಅಮೇರಿಕನ್ ಕಾಂಟಿನೆಂಟ್, ದಿಸ್ ಈಸ್ ರಷ್ಯನ್ ಕಾಂಟಿನೆಂಟ್. ಅದು ರಷ್ಯಾ ಇದೆ ನೋಡ್ರಿ. ಇದು ಉತ್ತರ ಅಮೇರಿಕಾ ಖಂಡ ಮತ್ತು ಏಷ್ಯಾ ಖಂಡಗಳಿಗೆ ಬೇರ್ಪಡಿಸ್ತದೆ.
ಅಗೇನ್ ಇಟ್ ಈಸ್ ಸಪ್ರೇಟ್ಸ್ ನಾರ್ತ್ ಅಮೇರಿಕಾ ಟು ಏಷ್ಯನ್ ಕಾಂಟಿನೆಂಟ್. ಹೌದಾ? ಪೆಸಿಫಿಕ್ ಸಾಗರ ಆರ್ಕ್ಟಿಕ್ ಸಾಗರಗಳಿಗೆ ಜೋಡಿಸ್ತದೆ. ಉತ್ತರ ಅಮೇರಿಕಾ ಖಂಡ ಮತ್ತು ಏಷ್ಯಾ ಖಂಡಗಳಿಗೆ ಇದು ಬೇರ್ಪಡಿಸ್ತದೆ. ಎಸ್, ಬೇರಿಂಗ್ ನೋಡ್ರಿ ಇಲ್ಲಿ 180ನೇ ಡಿಗ್ರಿ ರೇಖಾಂಶ, ಭಾಳ ಎಕ್ಸಾಮ್ದಾಗ ಕೇಳ್ಯಾನ. 180ನೇ ಡಿಗ್ರಿ ರೇಖಾಂಶಕ್ಕೆ ಏನಂತ ಕರೆದಾರಪ್ಪ? ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಗೆ ಸಮೀಪದ ಜಲಸಂಧಿ ಯಾವುದಂತಂದ್ರೆ ಬೇರಿಂಗ್ ಜಲಸಂಧಿ. ಅದ ಇದೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಆಗಿರ್ತದೆ. ಅದಕ್ಕೆ ಸಮೀಪದ ಜಲಸಂಧಿ ಯಾವ್ದು ಕೇಳಿದ್ದಾನೆ? ಬೇರಿಂಗ್ ಜಲಸಂಧಿ. ಆರ್ಕ್ಟಿಕ್ ಮತ್ತು ಪೆಸಿಫಿಕ್ ಸಾಗರಕ್ಕೆ ಜೋಡಿಸ್ತದೆ. ಏಷ್ಯಾ ಖಂಡ ಮತ್ತು ಉತ್ತರ ಅಮೆರಿಕ ಖಂಡಗಳಿಗೆ ಬೇರ್ಪಡಿಸ್ತದೆ. ಇದು ನಿಮಗೆ ಗೊತ್ತಿರಲಿ. ಎಸ್. ಇನ್ನು ನೆಕ್ಸ್ಟ್ ಸ್ಟ್ರೇಟ್. ಅದ ಇದು UPSC ಒಳಗೆ ಬಂದಂಥ ಸ್ಟ್ರೇಟ್. ಇಲ್ಲಿ ಐತೆ ನೋಡಿ, ಬಾಸ್ಪರಸ್. ಅದು ಸಣ್ಣದ ಮಾರ್ಗ ಐತೆ ನೋಡಿ, ಇಲ್ಲಿ ಸಣ್ಣಗ ಮಾರ್ಗ ಐತೆ ನೋಡ್ರಿ, ಜಾಯ್ನಿಂಗ್ ಸ್ವಲ್ಪ ಸಣ್ಣದ ಮಾರ್ಗ ಇದೆಯಲ್ಲ, ಇಲ್ಲಿ ಜಲರಾಶಿ ಕಂಡು ಬರ್ತದೆ. ಮತ್ತೊಮ್ಮೆ ತೋರಿಸ್ತದೆ ನೋಡಿ, ಸಣ್ಣ ಮಾರ್ಗ ಇದೆ ಇಲ್ಲಿ. ಈ ಭಾಗದೊಳಗೆ ಸಣ್ಣ ಜಲಭಾಗ ಹೋಗಿರ್ತದೆ. ಅದಕ್ಕೆ ಬಾಸ್ಪೆರಸ್ UPSC ಒಳಗೆ ಕೇಳಿದ ಪ್ರಶ್ನೆ. ಹೌದಾ? ಕಪ್ಪು ಸಮುದ್ರ ಮಸ್ಮರಾ ಸಮುದ್ರಗಳಿಗೆ ಜೋಡಿಸ್ತದೆ. ಇಟ್ ಈಸ್ ದಟ್ ಬಾಸ್ಪರಸ್ ಸ್ಟ್ರೇಟ್ ಜಾಯ್ನಿಂಗ್ ಬ್ಲ್ಯಾಕ್ ಸಿ ಅಂಡ್ ಮಸ್ಮರಾ ಸಿ. ಕಪ್ಪು ಸಮುದ್ರ ಮತ್ತು ಮಸ್ಮರಾ ಸಮುದ್ರಗಳಿಗೆ ಏನು ಮಾಡ್ತದೆ? ಇದು ಜೋಡಿಸ್ತದೆ. ಇಲ್ಲೇ ನೋಡಿ, ಇಸ್ತಾನ್ಬುಲ್ ಸಿಟಿ, ಇಸ್ತಾನ್ಬುಲ್ ಟರ್ಕಿ ದೇಶದಾಗ ಬರ್ತದೆ. ಇಸ್ತಾನ್ಬುಲ್ ಇದು ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡಗಳ ಎರಡು ಖಂಡಗಳಲ್ಲಿ ಇದು ಹಂಚಿಕೆಯಾಗಿರ್ತದೆ. ಇಸ್ತಾನ್ಬುಲ್ ಟರ್ಕಿ ದೇಶದ ಏನದಲ್ಲ, ಬಹಳ ಫೇಮಸ್ ನಗರ. ಎರಡು ಖಂಡಗಳಲ್ಲಿ ಹಂಚಿಕೆಯಾದಂಥ ನಗರ. ಬಾಸ್ಪರಸ್ UPSC ಒಳಗೆ ಬಂದಿರ್ತದೆ, KS ಒಳಗೆ ಹಿಂದೆ ಬಂದಿರ್ತದೆ. ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಜಲಸಂಧಿ ತೈವಾನ್. ಅದ ತೈವಾನ್ ಜಲಸಂಧಿ, ತೈವಾನ್ ಸ್ಟ್ರೇಟ್. ಇದು ಚೈನಾ ಮತ್ತು ತೈವಾನ್ ದೇಶಗಳಿಗೆ ಬೇರ್ಪಡಿಸ್ತದೆ. ಅದ ಇದು ನಿಮಗೆ ಗೊತ್ತಿರಲಿ. ಚೈನಾ ಮತ್ತು ತೈವಾನ್ ದೇಶಗಳಿಗೆ ಇದು ಬೇರ್ಪಡಿಸ್ತದೆ. ಆಮೇಲೆ ಇಲ್ಲಿ ಚೈನಾ ಸಮುದ್ರ ಬರ್ತದೆ. ಅದು ಚೈನಾ ಸಮುದ್ರ ಮತ್ತಿಲ್ಲೇ ಪೆಸಿಫಿಕ್ ಸಾಗರಕ್ಕೆ ಇದು ಕನೆಕ್ಟ್ ಮಾಡ್ತದೆ. ಎಸ್. ಇನ್ನು ನೆಕ್ಸ್ಟ್ ಜಲಸಂಧಿ ಯಾವುದಂತಂದ್ರೆ ಲುಝೋನ್ ಜಲಸಂಧಿ. ಲುಝೋನ್ ಜಲಸಂಧಿ ಇಲ್ಲಿ ಮೇಲೆ ಬರ್ದಿತ್ತು. ಲುಝೋನ್ ಜಲಸಂಧಿ ಅದು ಇಲ್ಲಿ ನೋಡ್ರಿ, ಇದು ಲುಝೋನ್ ಜಲಸಂಧಿ ಆಗಿರ್ತದೆ. ಮಲೇಷಿಯಾ ಮತ್ತು ಸಿಂಗಾಪುರ್ ದೇಶಗಳಿಗೆ ಬೇರ್ಪಡಿಸ್ತದೆ. ಲುಝೋನ್ ಗೊತ್ತಿರಲಿ. ಲುಝೋನ್ ಜಲಸಂಧಿ ಮಲೇಷಿಯಾ ಮತ್ತು ಸಿಂಗಾಪುರ್ ದೇಶಗಳಿಗೆ ಬೇರ್ಪಡಿಸ್ತದೆ. ಇದು ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ಜಲಸಂಧಿ ನೆಕ್ಸ್ಟ್ ಮಲಕ್ಕಾ. ಅದ ಸ್ಟ್ರೇಟ್ ಆಫ್ ಮಲಕ್ಕಾ ಜಲಸಂಧಿ. ಮಲಕ್ಕಾ ಜಲಸಂಧಿ ಮಲೇಷಿಯಾ ಮತ್ತು ಇಂಡೋನೇಷಿಯಾ ದೇಶಗಳಿಗೆ ಬೇರ್ಪಡಿಸ್ತದೆ. ಇಂಡೋನೇಷಿಯಾ ದೇಶ ಮತ್ತು ಮಲಕ್ಕಾ ದ್ವೀಪ. ಓಕೆ, ಸಾರಿ. ಮಲೇಷಿಯಾ ಮತ್ತು ಇಂಡೋನೇಷಿಯಾ ದೇಶಗಳಿಗೆ ಇದು ಬೇರ್ಪಡಿಸ್ತದೆ. ಮಲೇಷಿಯಾ ಮತ್ತು ಇಂಡೋನೇಷಿಯಾ ಇವಕ್ಕೆ ಬೇರ್ಪಡಿಸ್ತದೆ. ಮತ್ತಿಲ್ಲಿ ಬಂದರೆ ಅರಬ್ಬಿ ಸಮುದ್ರ ಬರ್ತದೆ. ಅಂಡಮಾನ್ ಸಮುದ್ರ ಬರ್ತದೆ. ಇಲ್ಲಿ ದಕ್ಷಿಣ ಚೀನಾ ಸಮುದ್ರ ಬರ್ತದೆ. ಅವಕ್ಕೆ ಜೋಡಿಸ್ತದೆ. ಮಲೇಷಿಯಾ, ಅಂಡಮಾನ್ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರಗಳಿಗೆ ಇದು ಜೋಡಿಸ್ತದೆ. ಮಲೇಷಿಯಾ ಮತ್ತು ಇಂಡೋನೇಷಿಯಾ ದೇಶಗಳಿಗೆ ಬೇರ್ಪಡಿಸ್ತದೆ. ಇದು ನಿಮಗೆ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಬಾಸ್ ಜಲಸಂಧಿ. BASS ಬಾಸ್ ಜಲಸಂಧಿ ಇಲ್ಲಿ ಐತೆ ನೋಡ್ರಿ, ಬಾಸ್ ಜಲಸಂಧಿ. ಓಕೆ, ಬಾಸ್ ಜಲಸಂಧಿ ಇದು ತಾಸ್ಮಾನಿಯಾ, ಇದು ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಮತ್ತು ತಾಸ್ಮಾನಿಯಾ, ಇದು ಆಸ್ಟ್ರೇಲಿಯಾ ದೇಶ ಮತ್ತು ತಾಸ್ಮಾನಿಯಾ ದ್ವೀಪಗಳಿಗೆ ಬೇರ್ಪಡಿಸ್ತದೆ. ಬಾಸ್ ಸ್ಟ್ರೇಟ್ ಸಪ್ರೇಟ್ಸ್ ಆಸ್ಟ್ರೇಲಿಯಾ ಫ್ರಮ್ ತಾಸ್ಮಾನಿಯಾ ಐಲ್ಯಾಂಡ್. ಇದು ನೆನ್ಪಿಟ್ಕೊಡ್ರಿ. ಓಕೆ, ರೈಟ್. ಇನ್ ದ ನೆಕ್ಸ್ಟ್ ಡೋವರ್ ಜಲಸಂಧಿ, ಸ್ಟ್ರೇಟ್ ಆಫ್ ಡೋವರ್.
ಸ್ಟ್ರೇಟ್ ಆಫ್ ಡೋವರ್. ಡೋವರ್ ಜಲಸಂಧಿ ಎರಡು ಜಲರಾಶಿಗಳಿಗೆ ಜೋಡಿಸ್ತದೆ. ಅದ ನಾರ್ತ್ ಸಿ ಉತ್ತರ ಸಮುದ್ರ, ಇಂಗ್ಲಿಷ್ ಕೆನಲ್, ಅದ ಉತ್ತರ ಸಮುದ್ರ ಮತ್ತು ಇಂಗ್ಲಿಷ್ ಕಡಲ್ಗಾಲುವೆಗಳಿಗೆ ಜೋಡಿಸ್ತದೆ. ನಾರ್ತ್ ಸ್ಟ್ರೇಟ್ ಆಫ್ ಡೋವರ್ ಆರ್ ಡೋವರ್ ಸ್ಟ್ರೇಟ್ ಜಾಯ್ನಿಂಗ್ ನಾರ್ತ್ ಸಿ ಟು ಇಂಗ್ಲಿಷ್ ಚಾನಲ್. ಓಕೆ, ಇನ್ನು ನೆಕ್ಸ್ಟ್ ಇದ ಡೋವರ್ ಜಲಸಂಧಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳಿಗೆ ಬೇರ್ಪಡಿಸ್ತದೆ. ಇದು KS ಎಕ್ಸಾಮ್ದಾಗ ಕೇಳ್ಯಾನ ನೋಡಿ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು? ಡೋವರ್ ಜಲಸಂಧಿ ಆಗಿರ್ತದೆ. ನಿಮ್ಮ KS ಎಕ್ಸಾಮ್ದಾಗ ಹಿಂದೆ ಬಂದಿರ್ತದೆ, ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಎಸ್, ಇಲ್ಲಿಗೆ ಮೇಜರ್ ಜಲಸಂಧಿಗಳು ಮುಗ್ದಂಗಾಯ್ತು ನೋಡ್ರಿ. ಇಲ್ಲೇ ಸ್ಪರ್ಧಾ ಭೂಗೋಳಶಾಸ್ತ್ರ, ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲನೇ ಪುಸ್ತಕ, ಅತಿ ಹೆಚ್ಚು ಸ್ಪರ್ಧಾರ್ಥಿಗಳು ಓದುವಂಥ ಪುಸ್ತಕ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಉಪಯುಕ್ತವಾದಂಥ ಮಾಹಿತಿ ಒಳಗೊಂಡಿರ್ತದೆ. ಪ್ರಾಕೃತಿಕ ಭೂಗೋಳ, ಭಾರತದ ಭೂಗೋಳ, ಕರ್ನಾಟಕದ ಭೂಗೋಳ, ಪ್ರಪಂಚದ ಭೂಗೋಳ, ಮಾನವ ಭೂಗೋಳ, ದೆನ್ ಭೌಗೋಳಿಕ ವಿಚಾರಧಾರೆಗಳು ಪ್ಲಸ್ 1000 ಪ್ರಶ್ನೋತ್ತರಗಳನ್ನು ಇದು ಒಳಗೊಂಡಿರ್ತದೆ. ಇದು ನಿಮಗೆ ಬಹಳ ಯೂಸ್ಫುಲ್ ಆಗಿದೆ ಅಂತ ನಾನು ಬಯಸ್ತೇನೆ. ಹಾಗಾಗಿ ಇದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ನಾನು ಹಿಂದೆ ಸುಮಾರು ವಿಡಿಯೋ ಮಾಡೀನಿ. ನಂದ ಚಾನಲ್ನೊಳಗೆ 100 ವಿಡಿಯೋಗಳು ಅದಾವ, ಅವನ್ನು ನೋಡ್ರಿ. ಎಲ್ಲ ಕ್ಲಾಸ್ ಮಾಡಿದ್ದೇನೆ. ಸಾಧನಾ ಅಕಾಡೆಮಿ ಶಿಕಾರಿಪುರ ಮಂಜುನಾಥ್ ಸರ್ ಜೊತೆನೂ ಸುಮಾರು ಮಾಡಿದ್ದೇನೆ, ಅವನ್ನು ನೋಡ್ಕೊಳ್ರಿ. ಹುಷೇನಪ್ಪ ನಾಯಕ್ ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು ವಿಡಿಯೋ ಮಾಡಿದ್ದೇನೆ, ಅವನ್ನು ನೋಡ್ಕೊಳ್ರಿ. ಓಕೆ, ನಾನು ಎಲ್ಲ ವಿಡಿಯೋ ನೋಡಿದ್ರಿ ಅಂತಂದರೆ ನಿಮಗೆಲ್ಲ ಆನ್ಸರ್ಸ್ ಇದ್ರಾಗ ಬರ್ತಾವಂತ ನಾನು ಅಂದ್ಕೊಂಡಿದ್ದೇನೆ. ಎಸ್, ಇಲ್ಲಿಗೆ ಈ ಜಲಸಂಧಿಗಳ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿ ಮುಗಿಸ್ತಾ ಇದ್ದೇನೆ. ಮತ್ತು ಮುಂದಿನ ಕ್ಲಾಸ್ನೊಳಗೆ ನಾನು ಮುಂದಿನ ವಿಡಿಯೋದೊಳಗೆ ಮತ್ತೆ ಬೇಕಾದಂತಹ ಒಳ್ಳೆ ಇನ್ಫಾರ್ಮೇಷನ್, ಭೌಗೋಳಿಕ ಇನ್ಫಾರ್ಮೇಷನ್ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಆಲ್ ದ ವೆರಿ ಬೆಸ್ಟ್, ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.